ನಮಸ್ಕಾರ, ನಾನು ರಮ್ಯಾ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಭಾರತ ಸಂವಿಧಾನದ ಕಿಡ್ನ್ಯಾಪ್ ಕೇಸ್ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ತಿಳಿದುಕೊಳ್ಳೋಣ. ಖಂಡಿತ. ಬನ್ನಿ, ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಾವು ದಿನನಿತ್ಯ ಆಡುಭಾಷೆಯಲ್ಲಿ ಬಳಸೋ ಪದಗಳಿಗೂ ಕಾನೂನಿನ ಚೌಕಟ್ಟಿನಲ್ಲಿ ಅದೇ ಪದಗಳಿಗಿರೋ ಅರ್ಥಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಇಲ್ಲಿ ನೋಡಿ, ಈ ಪ್ರಶ್ನೆಯನ್ನೇ ಸ್ವಲ್ಪ ಗಮನಿಸಿ. ತನ್ನಷ್ಟಕ್ಕೆ ತಾನೇ ಅಂದ್ರೆ ಸ್ವ ಇಚ್ಛೆಯಿಂದ ಬರಲು ಸಿದ್ಧನಿರುವ ಒಬ್ಬ ಅಪ್ರಾಪ್ತ ವಯಸ್ಕನನ್ನು ಮನೆಯಿಂದ ಕರೆದುಕೊಂಡು ಹೋಗುವುದು ಅಪರಾಧವೇ? ಮೇಲ್ನೋಟಕ್ಕೆ ನೋಡಿದಾಗ ಇಲ್ಲಿ ಯಾವುದೇ ಬಲವಂತ ಇಲ್ಲ, ಹಾಗಾಗಿ ಇದರಲ್ಲಿ ತಪ್ಪೇನಿದೆ ಅಂತ ನಮ್ಗೆ ಅನ್ನಿಸಬಹುದು. ಆದ್ರೆ ಈ ಒಂದು ಸಾಮಾನ್ಯ ಪ್ರಶ್ನೆ ಕಾನೂನಿನ ದೃಷ್ಟಿಯಲ್ಲಿ ಹೇಗೆ ಸಂಪೂರ್ಣ ಭಿನ್ನವಾದ ಆಯಾಮವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ವಿವರಣೆಯಲ್ಲಿ ನಾವು ನೇರವಾಗಿ ಭಾರತೀಯ ದಂಡ ಸಂಹಿತೆ ಅಂದ್ರೆ ಐಪಿಸಿಯ ಅಧ್ಯಾಯ 11ರ ಒಳಹೊಕ್ಕು ನೋಡಲಿದ್ದೇವೆ. ಈ ನಿರ್ದಿಷ್ಟ ಅಧ್ಯಾಯ ಪ್ರಮುಖವಾಗಿ ಕಿಡ್ನಾಪಿಂಗ್ ಮತ್ತು ಅಬ್ಡಕ್ಷನ್ ಅನ್ನೋ ಎರಡು ಅತ್ಯಂತ ಪ್ರಮುಖ ಕಾನೂನು ಪರಿಕಲ್ಪನೆಗಳ ಸುತ್ತ ಸುತ್ತುತ್ತೆ. ಮೇಲ್ನೋಟಕ್ಕೆ ಈ ಎರಡೂ ಪದಗಳು ಒಂದೇ ತರಹ ಕಾಣಿಸಿದ್ರೂ ಕಾನೂನಿನ ಪುಸ್ತಕಗಳಲ್ಲಿರುವ ಇವುಗಳ ವ್ಯಾಖ್ಯಾನಗಳು ನೈಜ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಹಾಗೂ ಜೈಲು ಶಿಕ್ಷೆಯ ನಡುವಿನ ಗೆರೆಯನ್ನ ಹೇಗೆ ನಿರ್ಧರಿಸ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ನಿಜಕ್ಕೂ ಬಹಳ ಮುಖ್ಯ. ಸರಿ, ಇಂದಿನ ನಮ್ಮ ಈ ವಿಶ್ಲೇಷಣೆಯ ರೂಪುರೇಷೆ ಹೀಗಿದೆ. ಮೊದಲಿಗೆ ಅಪರಾಧಗಳ ವ್ಯಾಖ್ಯಾನ, ನಂತರ ಕಿಡ್ನ್ಯಾಪಿಂಗ್ ಮತ್ತು ಅಬ್ಡಕ್ಷನ್ ನಡುವಿನ ಹೋಲಿಕೆ, ಅದಾದ ಮೇಲೆ ಕೆಲವು ನೈಜ ಪ್ರಕರಣಗಳು ಮತ್ತು ಕೊನೆಯದಾಗಿ ಅಂತಿಮ ತೀರ್ಪು. ಮೊದಲನೇ ವಿಭಾಗ, ಅಪರಾಧಗಳ ವ್ಯಾಖ್ಯಾನ. ನಾವೀಗ ಸೆಕ್ಷನ್ 361 ಮತ್ತು 362ರ ಹಿಂದಿರುವ ನಿಖರವಾದ ಅರ್ಥವನ್ನ ಬಿಡಿಸಿ ನೋಡೋಣ ಬನ್ನಿ. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 361ರ ಪ್ರಕಾರ ಕಾನೂನುಬದ್ಧ ಪಾಲಕರಿಂದ ಕಿಡ್ನ್ಯಾಪಿಂಗ್ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ಯಾರಾದ್ರೊಬ್ಬ ಅಪ್ರಾಪ್ತ ವಯಸ್ಕರನ್ನು ಅಥವಾ ಅಸ್ವಸ್ಥ ಮನಸ್ಸಿನ ವ್ಯಕ್ತಿಯನ್ನು ಅವರ ಪಾಲಕರ ಒಪ್ಪಿಗೆ ಇಲ್ಲದೆ ಕರೆದೊಯ್ದರೆ ಅಥವಾ ಹಾಗೆ ಮಾಡಲು ಪ್ರೇರೇಪಿಸಿದ್ರೆ ಅದು ಕಿಡ್ನ್ಯಾಪಿಂಗ್ ಆಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಮುಖ್ಯವಾದ ಪದ ಅಂದ್ರೆ ಕರೆದೊಯ್ಯುವುದು. ಕಾನೂನಿನ ಪ್ರಕಾರ ಕರೆದೊಯ್ಯುವುದು ಅಂದ್ರೆ ಅಲ್ಲಿ ದೈಹಿಕ ಬಲವಂತ ಇರಲೇಬೇಕು ಅಂತೇನಿಲ್ಲ. ಕೇವಲ ಅವರ ಜೊತೆ ಹೋಗಲು ಕಾರಣರಾಗುವುದು ಅಥವಾ ಅವರನ್ನು ಮಾರ್ಗದರ್ಶನ ಮಾಡುವುದು ಕೂಡ ಈ ಕರೆದೊಯ್ಯುವುದು ಅನ್ನೋ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ವಯಸ್ಸಿನ ಮಿತಿಯ ವಿಷಯಕ್ಕೆ ಬಂದ್ರೆ ಕಾನೂನು ಅತ್ಯಂತ ಕಟ್ಟುನಿಟ್ಟಾಗಿದೆ. ಸೆಕ್ಷನ್ 361ರ ಅಡಿಯಲ್ಲಿ ಯುವಕರಾಗಿದ್ರೆ 16 ವರ್ಷಕ್ಕಿಂತ ಕಡಿಮೆ, ಅದೇ ಯುವತಿಯರಾಗಿದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರನ್ನು ಅಪ್ರಾಪ್ತರು ಅಂತ ಪರಿಗಣಿಸಲಾಗುತ್ತೆ. ಈ ವಯಸ್ಸಿನ ಮಿತಿಗಳು ಕಾನೂನಿನ ದೃಷ್ಟಿಯಲ್ಲಿ ಕಲ್ಲಿನ ಮೇಲಿನ ಗೆರೆಗಳಿದ್ದಂತೆ. ಅಂದ್ರೆ ಈ ವಯಸ್ಸಿನ ಒಳಗಿನವರನ್ನು ಪಾಲಕರ ಒಪ್ಪಿಗೆ ಇಲ್ಲದೆ ಯಾರೇ ಕರೆದೊಯ್ದ್ರೂ ಅದು ನೇರವಾಗಿ ಕಿಡ್ನ್ಯಾಪಿಂಗ್ ವ್ಯಾಪ್ತಿಗೆ ಒಳಪಡುತ್ತೆ. ಹಾಗಾದ್ರೆ ಇಲ್ಲಿನ ಅತ್ಯಂತ ಕುತೂಹಲಕಾರಿ ಹಾಗೂ ಪ್ರಮುಖ ಅಂಶ ಏನ್ ಗೊತ್ತಾ? ಇದು ನಮ್ಮ ಸಾಮಾನ್ಯ ನಂಬಿಕೆಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ. ಕಿಡ್ನ್ಯಾಪಿಂಗ್ ಪ್ರಕರಣದಲ್ಲಿ ಕರೆದೊಯ್ಯಲ್ಪಟ್ಟ ಅಪ್ರಾಪ್ತ ವ್ಯಕ್ತಿಯ ಸಮ್ಮತಿ ಅಥವಾ ಒಪ್ಪಿಗೆ ಕಾನೂನಿನ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ಅಪ್ರಸ್ತುತ. ಅಂದ್ರೆ ಆ ಹುಡುಗ ಅಥವಾ ಹುಡುಗಿ ಸ್ವಇಚ್ಛೆಯಿಂದಲೇ ಖುಷಿಯಿಂದಲೇ ಜೊತೆಗೆ ಬಂದಿದ್ರೂ ಸಹ ಕಾನೂನು ಅದನ್ನು ಪರಿಗಣಿಸುವುದೇ ಇಲ್ಲ. ಅಷ್ಟೇ ಅಲ್ಲ, ಕರೆದೊಯ್ದ ವ್ಯಕ್ತಿಯ ಉದ್ದೇಶ ಎಷ್ಟೇ ಒಳ್ಳೇದಾಗಿದ್ರೂ ಅದಕ್ಕೂ ಇಲ್ಲಿ ಬೆಲೆ ಇಲ್ಲ. ಪಾಲಕರ ಒಪ್ಪಿಗೆ ಇಲ್ಲದೆ ಕರೆದೊಯ್ದ್ರೆ ಅದು 100ಕ್ಕೆ 100 ಅಪರಾಧವೇ ಸರಿ. ಈಗ ಸೆಕ್ಷನ್ 362ರ ಕಡೆ ಗಮನ ಹರಿಸೋಣ. ಇದು ಅಬ್ಡಕ್ಷನ್ ಅನ್ನು ವ್ಯಾಖ್ಯಾನಿಸುತ್ತೆ. ಕಿಡ್ನ್ಯಾಪಿಂಗ್ಗೆ ತದ್ವಿರುದ್ಧವಾಗಿ ಅಬ್ಡಕ್ಷನ್ ಅಂದರೆ ಯಾವುದೇ ವ್ಯಕ್ತಿಯನ್ನು ಬಲವಂತದಿಂದ ಅಥವಾ ವಂಚನೆಯ ಮೂಲಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂತೆ ಮಾಡುವುದು. ಇಲ್ಲಿ ಕೇವಲ ಕರೆದೊಯ್ಯುವುದಲ್ಲ, ಬದಲಾಗಿ ಬಲಪ್ರಯೋಗ ಅಥವಾ ಮೋಸ ಅನ್ನೋದು ಕಡ್ಡಾಯವಾಗಿ ಇರಲೇಬೇಕಾದ ಅಂಶಗಳಾಗಿವೆ. ಅಬ್ಡಕ್ಷನ್ ಅನ್ನೋದು ಕೇವಲ ಒಂದು ನಿರ್ದಿಷ್ಟ ವಯಸ್ಸಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಯಾವುದೇ ವಯಸ್ಸಿನ ವ್ಯಕ್ತಿಯ ಮೇಲೂ ಆಡಬಹುದು. ಆದ್ರೆ ಕಾನೂನಿನ ಪ್ರಕಾರ ಅಬ್ಡಕ್ಷನ್ ಎನ್ನುವುದು ತನ್ನಷ್ಟಕ್ಕೆ ತಾನೇ ಒಂದು ಸಂಪೂರ್ಣ ಅಪರಾಧ ಅಲ್ಲ. ಇದೊಂದು ಸಹಾಯಕ ಕೃತ್ಯವಷ್ಟೇ. ಅಂದ್ರೆ ಅಬ್ಡಕ್ಷನ್ ಜೊತೆಗೆ ಕೊಲೆ ಮಾಡುವ, ಅಕ್ರಮವಾಗಿ ಕೂಡಿ ಹಾಕುವ ಅಥವಾ ಬೇರೆ ಯಾವುದೇ ದೊಡ್ಡ ಅಪರಾಧ ಮಾಡುವ ಉದ್ದೇಶವಿದ್ದಾಗ ಮಾತ್ರ ಇದು ಶಿಕ್ಷಾರ್ಹ ಅಪರಾಧವಾಗುತ್ತೆ. ಮತ್ತು ಬಹುಮುಖ್ಯವಾಗಿ ಇಲ್ಲಿ ವ್ಯಕ್ತಿಯ ಮುಕ್ತ ಸಮ್ಮತಿ ಅಥವಾ ಒಪ್ಪಿಗೆ ಇದ್ರೆ ಅದನ್ನು ಅಪರಾಧ ಅಂತ ಪರಿಗಣಿಸಲಾಗುವುದಿಲ್ಲ. ಎರಡನೇ ವಿಭಾಗ, ಮುಖಾಮುಖಿ. ಈಗ ಕಿಡ್ನ್ಯಾಪಿಂಗ್ ಮತ್ತು ಅಬ್ಡಕ್ಷನ್ ನಡುವಿನ ನಿಖರವಾದ ವ್ಯತ್ಯಾಸಗಳೇನು ಅನ್ನೋದನ್ನ ಅಕ್ಕಪಕ್ಕದಲ್ಲಿಟ್ಟು ನೋಡೋಣ ಬನ್ನಿ. ಈ ಪಟ್ಟಿಯಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ವಿಷಯ ಅಂದ್ರೆ ಈ ಅಪರಾಧಗಳು ಸಂಭವಿಸುವ ಸಮಯ. ಕಿಡ್ನ್ಯಾಪಿಂಗ್ ಅನ್ನೋದು ಒಂದು ತಕ್ಷಣದ ಅಪರಾಧ.
ಒಬ್ಬ ಅಪ್ರಾಪ್ತ ವಯಸ್ಕನನ್ನು ಪಾಲಕರ ವಶದಿಂದ ಹೊರಗೆ ಕರೆತಂದ ಅಕ್ಷಣವೇ ಆ ಅಪರಾಧ ಪೂರ್ಣಗೊಂಡುಬಿಡುತ್ತೆ. ಆದರೆ ಅಬ್ಡಕ್ಷನ್ ಹಾಗಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ. ವ್ಯಕ್ತಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬಲವಂತವಾಗಿ ಸ್ಥಳಾಂತರಿಸುತ್ತಿರುವವರೆಗೂ ಆ ಅಪರಾಧ ಮುಂದುವರಿದಲೇ ಇರುತ್ತೆ. ಕಿಡ್ನಾಪಿಂಗ್ ಒಂದು ಸ್ವತಂತ್ರ ಮತ್ತು ಮೂಲಭೂತ ಅಪರಾಧವಾದರೆ, ಅಬ್ಡಕ್ಷನ್ ಮತ್ತೊಂದು ಅಪರಾಧ ಮಾಡುವ ಉದ್ದೇಶದೊಂದಿಗೆ ತಳಕು ಹಾಕಿಕೊಂಡಿರುತ್ತೆ. ಈ ವ್ಯತ್ಯಾಸವನ್ನ ನಾವು ಮತ್ತಷ್ಟು ಸ್ಪಷ್ಟವಾಗಿ ಗ್ರಹಿಸಬೇಕಾದ್ರೆ ಸಮ್ಮತಿಯ ಪರಿಕಲ್ಪನೆಯನ್ನು ನೋಡಲೇಬೇಕು. ಕಿಡ್ನಾಪಿಂಗ್ನಲ್ಲಿ ಕರೆದೊಯ್ಯಲ್ಪಟ್ಟ ಅಪ್ರಾಪ್ತ ವ್ಯಕ್ತಿಯ ಒಪ್ಪಿಗೆಗೆ ಕಾನೂನಿನಲ್ಲಿ ಶೂನ್ಯ ಬೆಲೆ. ಆದರೆ ಅದೇ ಅಬ್ಡಕ್ಷನ್ ವಿಷಯಕ್ಕೆ ಬಂದ್ರೆ, ಒಮ್ಮೆ ವ್ಯಕ್ತಿಯು ಸ್ವಯಂಪ್ರೇರಿತವಾಗಿ ಮತ್ತು ಯಾವುದೇ ಒತ್ತಡ ಇಲ್ಲದೆ ತನ್ನ ಸಮ್ಮತಿಯನ್ನು ನೀಡಿದರೆ ಅದು ಅಪರಾಧವಾಗಿಯೇ ಉಳಿಯೋದಿಲ್ಲ. ಅಂದ್ರೆ ಆರೋಪದ ಸ್ವರೂಪದ ಆಧಾರದ ಮೇಲೆ ಈ ಸಮ್ಮತಿ ಅನ್ನೋ ಪದದ ತೂಕ ಹೇಗೆ ಬದಲಾಗುತ್ತೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗುತ್ತೆ. ಮೂರನೇ ವಿಭಾಗ ನೈಜ ಪ್ರಕರಣಗಳು, ನೈಜ ತೀರ್ಪುಗಳು. ಇಲ್ಲಿಯವರೆಗೆ ನಾವು ನೋಡಿದ ಸಿದ್ಧಾಂತಗಳು ಆಚರಣೆಯಲ್ಲಿ ಹೇಗಿರ್ತಾವೆ ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಈ ಕಾನೂನುಗಳಿಗೆ ಹೇಗೆ ಜೀವ ತುಂಬಿವೆ ಅಂತ ನೋಡೋಣ. ಉದಾಹರಣೆಗೆ ಎಸ್ ವರದರಾಜನ್ ಪ್ರಕರಣದ ಘಟನಾವಳಿಗಳನ್ನೇ ಗಮನಿಸೋಣ. ಇಲ್ಲೇನಾಗುತ್ತೆ ಅಂದ್ರೆ, ಸಾವಿತ್ರಿ ಎಂಬ 18 ವರ್ಷಕ್ಕೆ ಹತ್ತಿರವಿದ್ದ ಹುಡುಗಿಯನ್ನ ಆಕೆಯ ತಂದೆ ಆರೋಪಿ ವರದರಾಜನಿಂದ ದೂರವಿಡಲು ಬೇರೆಡೆ ಕಳುಹಿಸ್ತಾರೆ. ಆದ್ರೆ ಮರುದಿನ ಸಾವಿತ್ರಿಯೇ ಸ್ವತಃ ವರದರಾಜನ್ಗೆ ಕರೆ ಮಾಡಿ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬರಲು ಹೇಳ್ತಾಳೆ. ಅವರಿಬ್ಬರೂ ಭೇಟಿಯಾಗ್ತಾರೆ, ಹೋಗಿ ತಮ್ಮ ವಿವಾಹವನ್ನು ನೋಂದಾಯಿಸ್ತಾರೆ ಮತ್ತು ಒಂದು ಹೋಟೆಲ್ನಲ್ಲಿ ಉಳಿದುಕೊಳ್ತಾರೆ. ಈಗ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ತಾಂತ್ರಿಕವಾಗಿ ವರದರಾಜನ್ ಆಕೆಯನ್ನ ತಂದೆಯ ವಶದಿಂದ ಕರೆದೊಯ್ದನೆ. ಈ ಪ್ರಕರಣದಲ್ಲಿ ನ್ಯಾಯಾಲಯದ ತೀರ್ಪು ನಿಜಕ್ಕೂ ಆಶ್ಚರ್ಯಕರವಾಗಿತ್ತು. ಸುಪ್ರೀಂ ಕೋರ್ಟ್ ವರದರಾಜನ್ನನ್ನು ಕಿಡ್ನಾಪಿಂಗ್ ಆರೋಪದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಿತು. ಅದಕ್ಕೆ ಕಾರಣ ಕೂಡ ಸ್ಪಷ್ಟವಾಗಿತ್ತು. ಆಕೆ ತನ್ನ ತಂದೆಯ ಮನೆಯಿಂದ ಹೊರಬರಲು ವರದರಾಜನ್ ಯಾವುದೇ ರೀತಿಯ ಸಕ್ರಿಯ ಪ್ರೇರೇಪಣೆ ನೀಡಿರಲಿಲ್ಲ. ಆಕೆ ತನ್ನ ಸ್ವಂತ ನಿರ್ಧಾರದಿಂದಲೇ ಮನೆಯಿಂದ ಹೊರಬಂದಿದ್ಲು. ಆಕೆ ಹೊರಬಂದ ಮೇಲೆ ಅವನು ಆಕೆಯ ಜೊತೆಗಿದ್ದನಾದ್ರೂ ಮೂಲತಃ ಆಕೆಯನ್ನು ಪಾಲಕರ ವಶದಿಂದ ಹೊರತರಲು ಅವನು ಕಾರಣನಾಗಿರಲಿಲ್ಲ. ಆದ್ದರಿಂದ ಇದು ಸೆಕ್ಷನ್ 361ರ ಅಡಿಯಲ್ಲಿ ಅಪರಾಧವಲ್ಲ ಅಂತ ನ್ಯಾಯಾಲಯ ತೀರ್ಮಾನಿಸಿತು. ಈಗ ನಾವು ಮತ್ತೊಂದು ಪ್ರಕರಣದ ಕಡೆ ಗಮನ ಹರಿಸೋಣ. ಇಲ್ಲಿ ವಿಷಯ ಹೇಗೆ ಸಂಪೂರ್ಣ ಬೇರೊಂದು ತಿರುವು ಪಡೆಯುತ್ತೆ ಅನ್ನೋದನ್ನ ಗಮನಿಸಿ. ವರದರಾಜನ್ ಪ್ರಕರಣಕ್ಕಿಂತ ತದ್ವಿರುದ್ಧವಾದ ರಾಜಾರಾಮ್ ಪ್ರಕರಣವಿದು. ಇಲ್ಲಿ ಹಳ್ಳಿಯೊಬ್ಬ ನಕಲಿ ವೈದ್ಯನಿಗೆ ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಮೇಲೆ ಕಣ್ಣಿರುತ್ತೆ. ಆಕೆಯನ್ನು ಮನೆಯಿಂದ ಹೊರತರಲು ಅವನು ತನ್ನೊಬ್ಬ ಪರಿಚಯಸ್ಥನ ಸಹಾಯ ಪಡಿತಾನೆ. ಇಲ್ಲಿ ಈ ಕರೆದೊಯ್ಯೋ ವಿಧಾನ ಸ್ವಲ್ಪ ಭಿನ್ನವಾಗಿದೆ. ಅದೇನು ಅಂತ ನೋಡೋಣ ಬನ್ನಿ. ಈ ಪ್ರಕರಣದಲ್ಲಿ ನಡೆದ ಸಂಚಿನ ಹಂತಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ನಕಲಿ ವೈದ್ಯ ಜಯನಾರಾಯಣನ ಆಸೆಯಂತೆ ಆರೋಪಿಯು ತನ್ನ ಸ್ವಂತ ಮಗಳನ್ನೇ ಕಳುಹಿಸಿ ಆ ಹುಡುಗಿಯನ್ನ ತನ್ನ ಮನೆಗೆ ಕರೆಸ್ಕೊಳ್ತಾನೆ. ಆಮೇಲೆ ಆಕೆಯನ್ನ ಜಯನಾರಾಯಣ್ಗೆ ಒಪ್ಪಿಸ್ತಾನೆ. ಇಲ್ಲಿ ನೀವು ಗಮನಿಸಬೇಕಾದ್ದು ಏನಂದ್ರೆ, ಆರೋಪಿಯು ನೇರವಾಗಿ ಹುಡುಗಿಯ ಮನೆಗೆ ಹೋಗಿ ಆಕೆಯನ್ನ ಕರೆತಂದಿಲ್ಲ. ಬದಲಾಗಿ ತನ್ನ ಮಗಳ ಮೂಲಕ ಪರೋಕ್ಷವಾಗಿ ಆ ಕೃತ್ಯವನ್ನ ಮಾಡಿಸಿದ್ದಾನೆ. ಇಂತಹ ಪರೋಕ್ಷ ಭಾಗವಹಿಸುವಿಕೆಯನ್ನ ನಮ್ಮ ನ್ಯಾಯಾಲಯ ಹೇಗೆ ನೋಡುತ್ತೆ? ಇಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಸ್ಪಷ್ಟವಾದ ತೀರ್ಪು ನೀಡಿತು. ಇದು ಖಂಡಿತವಾಗಿಯೂ ಕಿಡ್ನಾಪಿಂಗ್. ಆರೋಪಿಯು ನೇರವಾಗಿ ಮನೆಗೆ ಹೋಗದಿದ್ರೂ ಆಕೆ ಮನೆಯಿಂದ ಹೊರಬರಲು ಅವನ ಪ್ರೇರೇಪಣೆಯೇ ಸಮೀಪದ ಕಾರಣವಾಗಿತ್ತು. ಆಕೆ ಸ್ವ ಇಚ್ಛೆಯಿಂದಲೇ ಬಂದಿದ್ರೂ ಸರಿ, ಆಕೆಯ ಆ ಇಚ್ಛೆಯನ್ನು ರೂಪಿಸುವಲ್ಲಿ ಆರೋಪಿಯ ಸಕ್ರಿಯ ಪಾತ್ರವಿತ್ತು ಅನ್ನೋದನ್ನ ಕೋರ್ಟ್ ಎತ್ತಿ ಹಿಡಿಯಿತು. ಹಾಗಾಗಿ ಇಲ್ಲಿ ಹುಡುಗಿಯ ಸಮ್ಮತಿಗೆ ಯಾವುದೇ ಬೆಲೆಯಿಲ್ಲ ಮತ್ತು ಆರೋಪಿ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿ ಅಂತಲೇ ತೀರ್ಮಾನಿಸಲಾಯಿತು. ಈಗ ಶಿಕ್ಷೆಯ ಪ್ರಮಾಣದ ಬಗ್ಗೆ ಮಾತಾಡೋಣ. ಈ ಕಾನೂನುಗಳ ಉಲ್ಲಂಘನೆಯ ಪರಿಣಾಮಗಳು ನಿಜಕ್ಕೂ ಅತ್ಯಂತ ಗಂಭೀರವಾಗಿವೆ. ಸೆಕ್ಷನ್ 363ಯ ಪ್ರಕಾರ ಕಿಡ್ನಾಪಿಂಗ್ ಅಪರಾಧ ಸಾಬೀತಾದ್ರೆ ಅಪರಾಧಿಗೆ ಬರೋಬ್ಬರಿ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ. ಇದರ ಜೊತೆಗೆ ದಂಡವನ್ನೂ ಸಹ ವಿಧಿಸಲಾಗುತ್ತೆ. ಇಲ್ಲಿ ಕಾಣುತ್ತಿರುವ ಈ 7 ಅನ್ನೋ ಸಂಖ್ಯೆ ಕೇವಲ ಒಂದು ಅಂಕಿಯಲ್ಲ. ಇದು ವ್ಯಕ್ತಿಯೊಬ್ಬನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಕಾನೂನಿನ ಬಿಗಿ ಮುಷ್ಟಿಯನ್ನು ಪ್ರತಿನಿಧಿಸುತ್ತೆ. 4ನೇ ಮತ್ತು ಅಂತಿಮ ವಿಭಾಗ, ಅಂತಿಮ ತೀರ್ಪು. ಈಗ ನೀವೇ ನ್ಯಾಯಾಧೀಶರು. ಇಲ್ಲಿಯವರೆಗೆ ನಾವು ವಿಶ್ಲೇಷಿಸಿದ ನಿಯಮಗಳನ್ನು ಪರೀಕ್ಷಿಸುವ ಸಮಯ ಈಗ ಬಂದಿದೆ. ಒಮ್ಮೆ ಈ ಸನ್ನಿವೇಶವನ್ನು ಕೂಲಂಕಷವಾಗಿ ಊಹಿಸಿಕೊಳ್ಳಿ. 17.5 ವರ್ಷ ಅಂದ್ರೆ ಇನ್ನೂ 18 ತುಂಬದ ಅಪ್ರಾಪ್ತ ಹುಡುಗಿ. ಆಕೆಯೇ ಸ್ವತಃ ತನ್ನ 25 ವರ್ಷದ ಸಂಗೀತ ಶಿಕ್ಷಕನನ್ನು ಮದುವೆಗೆ ಒಪ್ಪಿಸುತ್ತಾಳೆ. ಇಬ್ಬರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗುವಾಗ ದಾರಿಯಲ್ಲಿ ಸಿಕ್ಕಿಬೀಳುತ್ತಾರೆ. ಇಲ್ಲಿ ಯಾವುದೇ ಬಲವಂತವಿಲ್ಲ, ಹುಡುಗಿಯದೇ ಸಂಪೂರ್ಣ ಒಪ್ಪಿಗೆ ಇದೆ. ಆದರೆ ಕಾನೂನಿನ ಪುಸ್ತಕದಲ್ಲಿರುವ ಪದಗಳಾದ
ಕರೆದೊಯ್ಯುವುದು, ಅಪ್ರಾಪ್ತ ವಯಸ್ಸು ಮತ್ತು ಆ ಸಮ್ಮತಿಯ ಅಪ್ರಸ್ತುತತೆ ಇವುಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಕಿಡ್ನ್ಯಾಪಿಂಗ್ನ ಕಟ್ಟುನಿಟ್ಟಾದ ವ್ಯಾಖ್ಯಾನಗಳ ಪ್ರಕಾರ ಆ ಶಿಕ್ಷಕ ಅಪರಾಧಿಯೇ? ಕಾನೂನು ಕೇವಲ ಜನರ ಭಾವನೆಗಳನ್ನು ನೋಡುತ್ತದೆಯೋ ಅಥವಾ ತನ್ನ ಕಠಿಣ ನಿಯಮಗಳಿಗೆ ಬದ್ಧವಾಗಿರುತ್ತದೆಯೋ? ಈ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ.